ಹಾಯ್ ಎಲ್ರಿಗೂ ನಮಸ್ಕಾರ. ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಬೆಳಗ್ಗೆನೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನೆಂದರೆ ಈ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾ ಇಲ್ವಂತೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕೋ ಮುಖಾಂತರ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ, ನಿಮ್ಮ ಅಭಿಮಾನದ ಅಪ್ಪುಗೆ ಮತ್ತೊಂದು ವರ್ಷವನ್ನು ಸಾರ್ಥಕಗೊಳಿಸಿದೆ. ಹೊಸ ವರ್ಷ ಹೊಸ ಭರವಸೆಗಳೊಂದಿಗೆ ನಗುನಗುತ್ತಾ ಬದುಕೋಣ. ಬದುಕನ್ನು ಮೆರುಗುಗೊಳಿಸುವಂತಹ ಹೊಸ ಯೋಜನೆಗಳೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ. ಸಿನಿಮಾ ಕೆಲಸದ ನಿಮಿತ್ತ ನಾನು ಹುಟ್ಟುಹಬ್ಬದಂದು ಊರಿನಲ್ಲಿ ಇರುವುದಿಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ನೀವು ತೋರುವ ಅಭಿಮಾನ ಜವಾಬ್ದಾರಿಯುತವಾಗಿರಲಿ ಎಂದು ನನ್ನ ಪ್ರೀತಿಯ ಮನವಿ. ಹಾಗಾಗಿ ಫ್ಲೆಕ್ಸ್ ಬ್ಯಾನರ್ಗಳ ಯಾವುದೇ ಆಡಂಬರ ಮಾಡದೆ, ನನ್ನ ಮನಸ್ಸಿಗೆ ನೋವಾಗುವ ನಡವಳಿಕೆ ತೋರದೆ, ನೀವು ಇದ್ದಲ್ಲಿಂದಲೇ ನಿಮ್ಮ ಕುಟುಂಬದವರು ಹೆಮ್ಮೆ ಪಡುವ ಕೆಲಸ ನಿಮ್ಮಿಂದ ಆದರೆ ಅದಕ್ಕಿಂತ ದೊಡ್ಡ ಜನ್ಮದಿನದ ಉಡುಗೊರೆ ನನಗೆ ಮತ್ತೊಂದು ಇಲ್ಲ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿಯಾಗುತ್ತೇನೆ. ಎಲ್ಲರಿಗೂ ಹೊಸ ವರ್ಷ ಒಳಿತನ್ನು ತರಲಿ. ನಿಮ್ಮ ಪ್ರೀತಿಯ ಯಶ್. ಸೊ ಇದ್ರ ಮುಖಾಂತರ ನಾನು ಊರಲ್ಲಿ ಇರಲ್ಲ. ಜನವರಿ 8ನೇ ತಾರೀಕು ಅವ್ರ ಬರ್ತ್ಡೇ ಇರೋ ಜನವರಿ 8ನೇ ತಾರೀಕು. ಅವತ್ತು ನಾನು ಊರಲ್ಲಿ ಇರಲ್ಲ. ನೀವು ಯಾರು ಮನೆ ಹತ್ರ ಬರಬೇಡಿ, ಅಥವಾ ಯಾವುದೇ ಫ್ಲೆಕ್ಸು ಹೂವಿನಾರ ಅಥವಾ ಏನು ಮಾಡೋದಕ್ಕೆ ಹೋಗಬೇಡಿ ಅಂತ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಹೋದ ವರ್ಷ ಆದಂತಹ ಕಹಿ ಘಟನೆಗಳು ಅಂತಲೇ ಹೇಳ್ಬೋದು. ಹೋದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಗದಗ ಜಿಲ್ಲೆಯ ಸುರುಣಿಗಿ ಅನ್ನೋ ಒಂದು ಗ್ರಾಮದಲ್ಲಿ ಅವ್ರದ್ದು ದೊಡ್ಡ ಕಟೌಟ್ ಹಾಕೋದಕ್ಕೆ ಹೋಗ್ಬಿಟ್ಟು 3 ಜನ ಹುಡುಗರು ತೀರ್ಕೊತಾರೆ. ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತುಂಬ ಎತ್ತರದ ಒಂದು 20-25 ಅಡಿ ಎತ್ತರದ್ದು ಫ್ಲೆಕ್ಸ್ನ ಹಾಕೋದಕ್ಕೆ ಹೋಗ್ಬಿಟ್ಟು ಹನುಮಂತ, ಮುರಳಿ ಮತ್ತು ನವೀನ್ ಅನ್ನೋ 3 ಜನ ಯುವಕರು ಕರೆಂಟ್ ಶಾಕು, ಹೈ ಟೆನ್ಷನ್ ವೈರಿಗೆ ಅವ್ರು ಆಗ್ತಾಯಿದ್ದ ಫ್ಲೆಕ್ಸ್ ಟಚ್ ಆಗಿಬಿಟ್ಟು ಅವ್ರು 3 ಜನ ತೀರ್ಕೊಂಡು ಹೋಗ್ತಾರೆ. ಸೊ ಅದು ಬಡವ್ರ ಮನೆ ಮಕ್ಕಳು. ಅಲ್ಲಿಗೆ ಹೋಗ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗೆಲ್ಲ ಧೈರ್ಯ ಹೇಳಿ ಅವ್ರಿಗೆ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿ ಒಬ್ಬ ಒಳ್ಳೆ ಜೆಂಟಲ್ಮ್ಯಾನ್ ಥರ ಬಿಹೇವ್ ಮಾಡಿದ್ರು. ಈ ಥರ ಮಾಡೋರು ಯಾರೋ ನನ್ನ ಅಭಿಮಾನಿಗಳೆಲ್ಲ ಅನ್ನೋ ಥರನೂ ಹೇಳ್ಬಿಟ್ರು. ಸರ್, ಅಭಿಮಾನ ಏನು ಅಂತ ಸುರುಣಿಗಿ ಗ್ರಾಮದ ಯುವಕರು ತೋರಿಸಿದ್ದಾರೆ. ಹಾಗಾಗಿ ಈ ವರ್ಷ ಅದಕ್ಕಿಂತ ಹಿಂದೆ ವರ್ಷ ಯಾರೋ ಒಬ್ಬ ವ್ಯಕ್ತಿ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಮೈಕ್ ಪೆಟ್ರೋಲ್ ಸುರ್ಕೊಂಡು ಸತ್ತೋದ. ನಾನು ರಾಕಿ ಬಾಯ್ನ ಮೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಂಥ ಅಂಧಾಭಿಮಾನಿಗಳು, ಹುಚ್ಚಾಭಿಮಾನಿಗಳು ಇರ್ತಾರೆ. ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದು ಮಾಡ್ಕೊಂಡ್ರು, ಇನ್ನೊಬ್ಬನ ಕೈ ಹೋಗಿತ್ತು, ಅವ್ನ ಕೈ ಇದು ಮಾಡ್ಕೊಟ್ಟಿದೀವಿ. ಹಿಂಗೆ ನಡೀತಾ ಇದ್ರೆ ದಯವಿಟ್ಟು. ಹಾಗಾಗಿ ಹಲವು ವರ್ಷಗಳಿಂದ ನಡೀತಾ ಇರೋ ಅಹಿತಕರ ಘಟನೆಗಳು, ಅಂದರೆ ಅವ್ರ ಜೀವನದಲ್ಲಿ ಅವ್ರ ಬರ್ತಡೇ ದಿನ ನಡೀತಾ ಇರೋ ಅಹಿತಕರ ಘಟನೆಗಳನ್ನು ಗಮನದಲ್ಲಿಟ್ಕೊಂಡು ಅವರು ಬರ್ತಡೇನ ಮಾಡ್ಕೋತಾ ಇಲ್ಲ. ಈ ವರ್ಷನೂ ಅದನ್ನೇ ಹೇಳ್ತಿದ್ದಾರೆ. ಊರಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಬರ್ತಡೇ ಅಂತೂ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಕಾರಣ ಮನೆ ಹತ್ರ ಬರಬಾರ್ದು, ಯಾರು ಈ ಥರ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ. ಈ ಥರ ಸಿನಿಮಾ ನಟರ ಫಂಕ್ಷನ್ಗಳಲ್ಲಿ ಈ ಥರ ಆಗ್ತಾ ಇರೋದು ಇದು ಮೊದಲೇನಲ್ಲ. ರನ್ನ ಫಿಲ್ಮ್ ರಿಲೀಸ್ ಆದಾಗ ಸುದೀಪ್ ಅವ್ರದ್ದು ಕಟೌಟ್ನ ಮೆರವಣಿಗೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ 23 ವರ್ಷದ ಯುವಕ, ಅವ್ರು ಮದುವೆ ಆಗಿ ಮಗು ಇತ್ತು 23 ವರ್ಷಕ್ಕೆ, ಆದರೆ ಅವರೊಬ್ಬರು ತೀರ್ಕೊಂಡಿದ್ರು ರನ್ನ ಫಿಲ್ಮ್ ರಿಲೀಸ್ ಆದಾಗ. ಅದಾದಮೇಲೆ ಮೊನ್ನೆ ಪುಷ್ಪ ರಿಲೀಸ್ ಆದಾಗ ಒಂದು ಇನ್ಸಿಡೆಂಟ್ ಆಯಿತು, ಒಬ್ಬರು ಮಹಿಳೆ ತೀರ್ಕೊಂಡ್ರು ಕಾಲು ತುಳಿತಕ್ಕೆ ಸಿಲುಕಿ. ಹೀಗೆ ಸಿನಿಮಾ ನಟರ ಜೀವನದಲ್ಲಿ ಹಲವಾರು ಕಹಿ ಘಟನೆಗಳು ನಡೀತಾನೆ ಇರ್ತವೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಕಹಿ ಘಟನೆಗಳು ನಡೀತಾನೆ ಇರ್ತವೆ. ಇದಕ್ಕೆಲ್ಲ ಭಯಪಟ್ಟು ಈ ಥರ ನಾನು ಬರ್ತ್ಡೇಗಳನ್ನ ಮಾಡ್ಕೊಳ್ಳಲ್ಲ ಅಂತ ಹೇಳೋದು ಸಹಜ. ಹಾಗಾಗಿ ಈ ವರ್ಷ ನಾನು ಬರ್ತ್ಡೇ ಮಾಡ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳಿದ್ದಾರೆ. ಸೊ ಇಷ್ಟೇ ವಿಷಯ. ಬಾಯ್.